ಪ್ಯಾಲೇಸ್ ಬೋರ್ಡ್ ಮಾಡಿದ್ರಲ್ಲ ನಿರ್ವಹಣೆಗೆ ಆ್ಯಕ್ಟ್ 32 ಆಫ್ 1998. ಅದಾದಮೇಲೆ ಶ್ರೀಕಾಂತ್ ಅಂತ ಅವ್ರು ಗೊಡುತ್ತಾರೆ. ನಾನು ಅಂಬಾರಿ ಕೊಡೋಲ್ಲ, ಅದು ವಿಜಯದಶಮಿಗೆ. ಕೃಷ್ಣ ಅವರು ಕಾಮಾಗಂತ ಕೊಡಬೇಡಿ, ನಾನು ಸಿಂಹಾಸನ ಕೊಡೋಲ್ಲ. ಡೂಪ್ಲಿಕೇಟ್ಗೆ ಇತ್ತು. ಇವು ಸರ್ಕಾರಕ್ಕೆ ಬೀಗ ಹಾಕಿ ತಮ್ಮ ಕೈಯಲ್ಲಿ ಇಟ್ಕೊಂಡಾಗ ಶ್ರೀಕಂಠ ಅಂತ ನೋಡಿಯಪ್ಪ, ಬೇರೆ ಬೇರೆ ಸಂದರ್ಭದಲ್ಲಿ ನಾವು ಪೂಜೆ ಮಾಡಬೇಕಾಗುತ್ತೆ ಸಿಂಹಾಸನಕ್ಕೆ. ಪ್ರತಿ ಸಲನೂ ನಿಮ್ಮನ್ನು ಕೇಳೋಕ್ಕಾಗಲ್ಲ. ಕಾಗದ ಬರೀಬೇಕು, ನಿಮ್ಮನ್ನು ಗೋಗರಿಬೇಕು. ಮಧ್ಯ ಪೂಜೆ ಮಾಡೋಕ್ಕೆ ಬೇಕೇ ಬೇಕು. ಯಾವ ಪೂಜೆನೂ ಮಾಡೋಲ್ಲ, ಸಿಂಹಾಸನ ಬಿಚ್ಚಿಟ್ಬಿಟ್ಟಿರ್ತಾರೆ, ಅದು ಜೋಡಿಸ್ಬೇಕು ದಸರಾ ಟೈಮಲ್ಲಿ ಅಂಥೇಳಿ ಅವ್ರು ಕೇಳ್ಕೊಂಡ್ಮೇಲೆ ಆಯಿತು ನೀವು ಕೀ ಇಟ್ಕೊಳ್ಳಿ. ಆಗ ಡಬಲ್ ಕೀ ಮಾಡಿದ್ರು. ಪ್ಯಾಲೇಸ್ ಡೆಪ್ಟಿ ಕಮಿಷನರ್ ಕೈಲಿ ಬಂದು ಅರ್ಬನ್ ಬಂತು. ಓಪನ್ ಮಾಡ್ಬೇಕಾದ್ರೆ ಇಬ್ಬರು ಒಟ್ಟಿಗೆ ತೆಗಿಬೇಕು. DC ಹತ್ತಿರಲ್ಲ, ಪ್ಯಾಲೇಸ್ ಬೋರ್ಡ್ ಡೆಪ್ಟಿ ಡೈರೆಕ್ಟರ್ ಇರುತ್ತೆ. ಈಗ ಸುಬ್ರಹ್ಮಣ್ಯ ಡೆಪ್ಟಿ ಡೈರೆಕ್ಟ್ರು. ಕಾರಣಾಂತರದಿಂದ ಹಿಂದೆ ಇದ್ದ ಡೆಪ್ಟಿ ಡೈರೆಕ್ಟ್ರು ಅವನು ಸಾಕಷ್ಟು ಕಾರಣಗಳು ಬೇಡ, ಅವನ ಹೆಸರು ಬೇಡ, ಅವನು ನನಗೆ ಆಗ್ತಾನೆ. ತನ್ನ ವರ್ಷದಲ್ಲಿದ್ದ ಸರ್ಕಾರದ ಬೀಗದ ಕೈಯಿಂದ ಶ್ರೀಮತಿ ಪ್ರಬೋಧಾದೇವಿ ಬಡಿಯಾರವರ ಕೈಗೆ ಕೊಟ್ಟಿರ್ತಾರೆ. ಅವತ್ತಿಂದ ಅವರ ಧೋರಣೆ ಬದಲಾವಣೆ ಆಗ್ತಾ ಇದೆ. ಅವರು ಒಂದು ಪತ್ರ ಬರೀತಾರೆ. ಪತ್ರದ ಕಾಪಿ ನನ್ನ ಹತ್ರ ಇಲ್ಲ. ಹೇಗೆ ಬರೀತಾರೆ ಅಂದರೆ, ದಸರಾದಲ್ಲಿ ಅಂಬಾವಿಲಾಸ ಕ್ಲೀನ್ ಮಾಡಿಕೊಡ್ಬೇಕಲ್ಲ, ಜನ ಓಡಾಡ್ತಿರ್ತಾರಲ್ಲಪ್ಪ ನೋಡೋಕ್ಕೆ, ಕ್ಲೀನ್ ಮಾಡಿ ಕೊಡ್ಬೇಕು. ಅವ್ರು ಸಿಂಹಾಸನ ಜೋಡಿಸ್ಬೇಕಲ್ಲ. ಅವ್ರು ಸೆಕ್ರೆಟರಿ ಬರೀತಾನೆ, ಐ ಆಮ್ ಡೈರೆಕ್ಟೆಡ್ ಬೈ ಹರ್ ಎನರ್ಜಿ ಮಹಾರಾಣಿ ಆಫ್ ಮೈಸೂರು, ರಾಜಮಾತಾ ಆಫ್ ಮೈಸೂರು. ರಿಕ್ವೆಸ್ಟ್ ಅನ್ನೋ ಪದನೇ ಇಲ್ಲ, ಡೈರೆಕ್ಟ್ ಮಾಡ್ತಾರೆ, ಕ್ಲೀನ್ ಮಾಡಿಡ್ರಿ ಅಂತ. ಆ ಧೋರಣೆಯಲ್ಲಿ ಅವರಿದ್ದಾರೆ. ಇವತ್ತು ಅವರು ಮಹಾರಾಜರೇ, ಅವ್ರ ಮಹಾರಾಣಿನೇ, ಅವ್ರ ರಾಜಮಾತೆನೇ. ಆ ದೃಷ್ಟಿಯಲ್ಲಿ ಆ ಕನ್ನಡಿಯಲ್ಲಿ ನೋಡಿದಾಗ ನನ್ನ ತಲೆ ತುಂಬ ದೊಡ್ಡದಾಗಿ ಕಾಣುತ್ತೆ. ಚಾಮುಂಡಿ ಬೆಟ್ಟ ದೇವಸ್ಥಾನ ಮುಜರಾಯಿ ಇಲಾಖೆಗೆ ಹೋದಾಗ ಈ ಪ್ರಶ್ನೆಗಳೆಲ್ಲ ಯಾಕೆ ಬರಲಿಲ್ಲ? ಸರ್ಕಾರ ವಹಿಸ್ಕೊಂಡಾಗ ಮಹಾರಾಜರ ಇದನ್ನು ಯಾರೂ ಇಂಪ್ಲಿಮೆಂಟ್ ಮಾಡಿರಲಿಲ್ಲ. ಅಲ್ಲ, ಮುಜರಾಯಿ ಇಲಾಖೆ ಒಪ್ಕೊಳ್ತಲ್ಲ, ಖಾಸಗಿ ತನ ಉಳಿದೇ ಇಲ್ಲ. ಡಿಪಾರ್ಟ್ಮೆಂಟ್ ಅವ್ರು ಯಾವ ಸರ್ಕಾರಿ ಹೋಗುತ್ತೆ ಹಣ. ಅಲ್ಲಿ ಅತಿ ಮುಖ್ಯವಾಗಿ ಬೇಕಾಗಿರೋದು ಚಾಮುಂಡಿ ನೀವು ಹೊತ್ಕೊಂಡೋಗಿ ಯಾರೂ ಕೇಳಲ್ಲ. ಜನ ನಿಂತ್ಕೊಳ್ಳೋ ಕಡೆಯಲ್ಲಿ ಗೋಲ್ಕ ಇದೆಯಲ್ಲ, ಅದು ಎಲ್ರಿಗೂ ಕಣ್ಣಿಗೆ ಕಾಣೋದು. ಇವ್ರು ಎಷ್ಟು ದಿನ ಪೂಜೆ ಮಾಡ್ತಾರೆ ಅರಮನೆಯವರು? ಅವ್ರು ಹುಟ್ಟ ಜಯಚಾಮರಾಜ ಒಡೆಯರು ಇರೋವರೆಗೆ ಪ್ರತಿ ಮಂಗಳವಾರ ಶುಕ್ರವಾರ ಸಾಯಂಕಾಲ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಪೂಜೆ ಮಾಡಿ ದರ್ಶನ ಮಾಡಿ ಬರೋದು ನಾವೇ ನೋಡಿದ್ವಿ. ಪ್ರತಿ ಮಂಗಳವಾರ ಶುಕ್ರವಾರ. ಈಗ ಝೂಗ್ ಸೇರಿಸ್ಬಿಟ್ಟಿದ್ದಾರೆ. ಹಸುರುವಾಣಿ ಚಪ್ಪ ಇರೋದು ಇದೆಯಲ್ಲ, ಥಂಡಿ ಸಡಕ್ಕೆ ಹೋಗುವಾಗ ಅಥವಾ ಬರುವಾಗ ಒಂದು ಸಲ ಥಂಡಿ ಸಡಕ್ಕೋ, ಒಂದು ಸಲ ಕಾರಂಜಿ ಕೆರೆ ಏರಿ ವಾಪಸ್ ಬರುವಾಗ ಅವರು ಶಿಲ್ಪಿ ಸಿದ್ಧಸ್ವಾಮಿ ಮಠ ಅಗ್ರಾರದಲ್ಲಿ ರಾಮಾನುಜ ರೋಡ್ಲಿದ್ದಲ್ಲ, ಅವನಾಗ ರಾಜ ಥರ ಇನ್ಫ್ಲುಯೆನ್ಸ್ ಇದ್ದವರು. ಅಲ್ಲಿಗೆ ಬಂದು ಅದಕ್ಕೂ ನಮಸ್ಕಾರ ಮಾಡಿ, ಅದಕ್ಕೆ ಒಳಗೋಗ್ತಿರ್ಲಿಲ್ಲ. ಶಿಲ್ಪಿ ಮಠದಲ್ಲಿ ಕಾರಲ್ಲಿ ಕೂತ್ಕೊಳ್ಳೋರು, ಅವ್ನು ಮಂಗಳಾರತಿ ಮಾಡಿ ತಗೊಂಬರೋರು, ಅಲ್ಲೇ ಕೈ ಮುಗಿಯೋರು. ಬೆಟ್ಟದಲ್ಲಿ ಗರ್ಭಗುಡಿವರೆಗೂ ಹೋಗಿ ನಿಂತ್ಕೊಳ್ಳೋರು, ಪ್ರದಕ್ಷಿಣೆ ಬರೋರು. ಅಷ್ಟು ತೂಕ ಇತ್ತು. ಈಗ ಪ್ರಶ್ನೆ, ಅವ್ರ ಹೆಸರಿಗೆ ಅವಮಾನ ಆಗುತ್ತೆ. ಇವ್ರು ಡಿಮ್ಯಾಂಡ್ ಮಾಡೋಕ್ಕೆ ರೈಟ್ ಇದೆ, ನೈತಿಕವಾಗಿ. ನೈತಿಕತೆ ಇಲ್ಲ. ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿ ಆಗಿದ್ದಾಗ ಪ್ಯಾಲೇಸನ್ನ ಒಪ್ಕೊಂಡ್ರು, ಪೊಸಿಷನ್ ತಗೊಂಡ್ರು. ಈಗ ಮತ್ತೆ ಮುಖ್ಯಮಂತ್ರಿ ಆದಾಗ ಚಾಮುಂಡಿ ಬೆಟ್ಟದ ವಿವಾದ ಎದ್ದಿದೆ. ಇವರ ಅವಧಿನಲ್ಲೇ ವಿವಾದ ಬರ್ತವೆ, ಏನಕ್ಕೆ? ಇಲ್ಲ, ಅವತ್ತು ಪಟೇಲ್ ಸರ್ಕಾರದಲ್ಲಿ ಉಪಮಂತ್ರಿ ಆಗಿದ್ದಾಗ ನಾನು ಹೇಳಿದ್ದಲ್ಲ, ಸಮಾಜವಾದಿ ಸಿದ್ಧಾಂತವನ್ನು ಪಾಲನೆ ಮಾಡ್ತಾಯಿದ್ರು. ಇವತ್ತು ನಾನು ಸಮಾಜವಾದಿ ಅಂತ ಹೇಳ್ಕೊತಾರಷ್ಟೇ, ಪಾಲನೆ ಇಲ್ಲ. ನಾನು ಸಿದ್ದರಾಮಯ್ಯನವ್ರ ಅಭಿಮಾನಿ, ತುಂಬ ಹತ್ತಿರದ ಸ್ನೇಹಿತರು. ಅವರು ನನಗೆ ಭಾಳ ಗೌರವ ಕೊಡ್ತಾರೆ, ನಾನು ಗೌರವ ಕೊಡ್ತೀನಿ.
ಆದರೆ ಸತ್ಯ ಹೇಳೋಕ್ಕೆ ನನಗೇನು ಆತಂಕ ಇಲ್ಲ. ಯಾರೇ ಬೇಜಾರು ಮಾಡಿಕೊಂಡ್ರೂ ಸತ್ಯ ಹೇಳಲೇಬೇಕು. ಅದೇ ನಮ್ಮ ಅಭ್ಯಾಸ. ಇವತ್ತ್ಯಾಕೆ ನೀವು ಸಮಾಜವಾದಿ ಸಿದ್ಧಾಂತ ಪಾಲನೆ ಮಾಡೋಲ್ಲ? ಚಾಮುಂಡಿ ಬೆಟ್ಟವನ್ನು, ಇವತ್ತಿನ ಚಾಮುಂಡಿ ಬೆಟ್ಟವನ್ನು ಚಾಮುಂಡೇಶ್ವರಿ ದರ್ಶನಕ್ಕೆ ಜನ ಬರ್ತಾರೆ. ವ್ಯಾಪಾರಿ ಕೇಂದ್ರ ಯಾಕೆ ಮಾಡೋಕ್ಕೆ ಕೊಟ್ಟಿದ್ದಾರೆ? ರಿಸಾರ್ಟ್ ಯಾಕೆ ಕಟ್ಟಬೇಕು? ಅಲ್ಲ, ಅವರು ಪ್ರಾಜೆಕ್ಟಲ್ಲಿ ಹೇಳಿಲ್ಲ, ಇದೆ ಅವರ ಆಪ್ತರ ತಲೆಯಲ್ಲಿ ರಿಸಾರ್ಟು ಇದೆಯಲ್ಲ, ರೋಪ್ವೇ ಅಭಿವೃದ್ಧಿ ಮಾಡಿ ಏನು ಮಾಡ್ತೀರ? ಅದನ್ನು ಗಬ್ಬೆಳಿಸ್ತೀರಿ. ಯಾತ್ರಾ ಕ್ಷೇತ್ರ ದೇವ್ರ ಮನೆಗೆ ನಿಮ್ಮ ಮನೆಯಲ್ಲಿರೋ ಅವ್ರು ಪೂಜೆ ಮಾಡ್ತಾರಲ್ಲೋ ಗೊತ್ತಿಲ್ಲ, ಅವ್ರು ಶ್ರೀಮಂತ, ಅವ್ರನ್ನ ಕೇಳಿ. ದೇವ್ರ ಮನೆನ ಹೇಗೆ ಅಲ್ಲಿಗೆ ಏನಾದ್ರು ಇದಾಗ್ತಾರ, ಟಿ ವಿ ಹಾಕ್ತಾರ ಅಲ್ಲಿಗೆ? ದೇವ್ರ ಮನೆ ಇದ್ದಂಗೆ ಇರಬೇಕು. ದೈವಿ ಕೇಂದ್ರ ಅದು ಹಾಗೇ ಇರಬೇಕು. ನೀವು ಇವತ್ತು ಹೆಸರು ಹೇಳ್ತೀರಿ, ನಿಮ್ಮ ಆಪ್ತರು ತೃಪ್ತಿ ಪಡಬೇಕು. ಏಕೆಂದರೆ ಸರ್ಕಾರದ ಅಧಿಕಾರ ಇವರೊಬ್ಬರು ಅನುಭವಿಸ್ತಾರೆ, ಇವ್ರ ಶಿಷ್ಯರುಗಳು, ಅವರು ಸ್ವಲ್ಪ ಎಂಜಾಯ್ ಮಾಡಬೇಕಲ್ಲ, ಅವ್ರಿಗೂ ಹಂಚಬೇಕಲ್ಲಿ. ರಿಸಾರ್ಟ್ ಮಾಡಬೇಕು, ಇದೆಯೋ ಇಲ್ವೋ ಗೊತ್ತಿಲ್ಲ ನನಗೆ. ಅಭಿವೃದ್ಧಿನ ಅದೇ ಸೋಮಣ್ಣ ಗಬ್ಬೆಳಿಸ್ತಿಲ್ವ ಅದನ್ನು? ಶಾಪಿಂಗ್ ಕಾಂಪ್ಲೆಕ್ಸ್ ಕಟ್ಟಿ, ಇದೆಲ್ಲ ಆ ರೀತಿಯಲ್ಲಿ ದೈವಿ ಕೇಂದ್ರವಾಗಿ ಇಟ್ಟರೆ ಅವರು, ನಮಗೂ ಸಂತೋಷ. ರಿಸಾರ್ಟ್ ಕಟ್ತೀವಿ ಅಂದರೆ ನಾವೂ ಬೇರೆ ಜನ ಕಟ್ಕೊಂಡು ಚಳವಳಿ ಮಾಡಬೇಕಾಗತ್ತೆ. ಅಂದರೆ ಪ್ರಾಧಿಕಾರ ಆಗೋದು ಬೇಡ ಅಂತನಾ ಸರ್? ಪ್ರಾಧಿಕಾರ ಮಾಡಿ, ಅಲ್ಲಿ ಬೇಕಾದಷ್ಟು ಕುಂದುಕೊರತೆಗಳಿವೆ ಚಾಮುಂಡಿ ಬೆಟ್ಟದಲ್ಲಿ. ಈಗ ಸ್ಪಷ್ಟವಾಗಿ ಹೇಳ್ತೀನಿ, ಎಷ್ಟು ಸಾವಿರ ಜನ ಧರ್ಮದರ್ಶನದ ಕ್ಯೂ ನಿಲ್ತಾರೆ, ಹೌದು ತಾನೆ? ಆಷಾಢ ಶುಕ್ರವಾರ, ಭಾನುವಾರ ರಜಾ ದಿನಗಳಲ್ಲಿ ಧರ್ಮದರ್ಶನಕ್ಕೆ ಹೋಗೋರು ಸುಮಾರು 2 ಗಂಟೆ ಟೈಮಿಗೆ ಕ್ಯೂ ನಿಲ್ತಾರೆ. 3 ಸೆಕೆಂಡು 4 ಸೆಕೆಂಡ್ ನೋಡೋಕ್ಕಾಗೋಲ್ಲ, ಹಿಂದಿನಿಂದ ನುಗ್ತಾ ಇರ್ತಾರೆ. ನೀವು ಹೆಜ್ಜೆ ಇಡ್ತಾನೆ ಅರ್ಧ ಹೆಜ್ಜೆ ನಿಲ್ಲಿಸಿ ದೇವಿಗೆ ಕೈ ಮುಟ್ಟು ನುಗ್ತಿರ್ತಾರೆ ಹಿಂದೆ. ಅದಕ್ಕೆ ನನ್ನ ಪ್ರಪೋಸಲ್ ಏನು ಕೊಟ್ಟಿದ್ದೆ, ಪ್ರತಿಯೊಬ್ಬರಿಗೂ ಹೇಳ್ತಿದ್ದೀನಿ, CCTV ಕ್ಯಾಮ್ರಾ ಹಾಕ್ಬಿಟ್ಟು ಟಿ ವಿ ಹಾಕಿ ಇದಾಗಿ ಸ್ಕ್ರೀನ್ ಹಾಕ್ರೆ ಜನ ಧರ್ಮದರ್ಶನ ಕ್ಯೂ ನಿಂತವರು 2 ಗಂಟೆ ನೋಡ್ತಾರೆ. ಅದಕ್ಕೆ ದೀಕ್ಷಿತರುಗಳ ಅಡ್ಡಿ ಏನು? ಮೂಲ ವಿಗ್ರಹಕ್ಕೆ ದೇವಿಗೆ ಹಾಕ್ಬಂದಿಲ್ಲ, ಕ್ಯಾಮ್ರಾ ಹಾಕ್ಬಂದಿಲ್ಲ, ಎಲ್ಲಿದೆ ಕಾನೂನು? ಬೇಡ, ನಿಮ್ಮ ಧರ್ಮದಲ್ಲೆಲ್ಲೂ ನೀವು ಹೇಳ್ತೀರಪ್ಪ, ಅವಮಾನ ಮಾಡೋದು ಬೇಡ. ಉತ್ಸವ ಮೂರ್ತಿ ಇದೆಯಲ್ಲ, ಉತ್ಸವ ಮೂರ್ತಿನೇ ಅವ್ರ ಮುಂದೆನೇ ನೀವು ಫೋಟೋ ಹಿಡಿಸ್ಕೊಳ್ಳೋದು. ಮಂತ್ರಿಗಳು VIP ಹೋದಾಗ ಉತ್ಸವ ಮೂರ್ತಿಗೆ ಹಾಕಿ ಕ್ಯಾಮ್ರಾ, ಅದನ್ನು ಸ್ಕ್ರೀನ್ ಮಾಡಿ. ಜನಕ್ಕೆ ಅನುಕೂಲ ಆಗಲ್ವ? ಅದು ತಲೆಗೆ ಹೋಗಲ್ಲ. ಶೌಚಾಲಯ ಅಂತ ಒಂದು ಕಟ್ಟ್ಯಾರ ಮೂರಲ್ಲಿ, ಅದು ಉಚಿತ ಶೌಚಾಲಯ. ಅವ್ರು ಅಲ್ಲಿ ಅವನೊಬ್ಬ ಆಫೀಸರು ಅವನ ಕಡೆ ಅವನೊಬ್ಬರು ಇಟ್ಬಿಟ್ಟು ದುಡ್ಡು ಇಸ್ಕೊತಾನೆ. ಲೆಕ್ಕಕ್ಕೆ ಹೋಗಲ್ಲ ಅದು, ಅವನೇ ಲೆಕ್ಕಕ್ಕೆ ಹೋಗುತ್ತೆ. ಅದನ್ನೇ ಕಡಿಬಾರ್ದು. ಉಚಿತವಾಗಿ ಕಟ್ಟ್ರಿ ಶೌಚಾಲಯ, ಇನ್ನೊಂದು 4 ಕಟ್ಟ್ರಿ ಮೂಲೆಯಲ್ಲಿ. ಕುಡಿಯೋಕ್ಕೆ ನೀರಿನ ವ್ಯವಸ್ಥೆ ಇಲ್ಲ. ಭಕ್ತಾದಿಗಳು ಅವರೇ ಜಾಗದಲ್ಲಿ ಎತ್ಕೊಂಡ್ಬರ್ಬೇಕು. ಮಳೆ ಬಂದಾಗ ಎಲ್ಲಿ ನಿಲ್ಲಬೇಕು ಭಕ್ತರು? ಹಿಂದಿನ ಕಾಲದಲ್ಲಿ ಆಗಿದ್ದರೆ ಆ ಪಟ್ಸಾಲೆಗಳಿದ್ವಲ್ಲ, ಆ 2 ಪಟ್ಸಾಲೆ ಇದ್ದದ್ದೇ. ಅದಕ್ಕೆ ಹಳ್ಳಿಯಿಂದ ಬಂದವರು ಆತಲ್ಲಿ ನಿದ್ದೆ ಮಾಡೋರು. ಬಿಸಿಲು ಮಳೆ ಅಂದರೆ ನಿಂತ್ಕೊಂಡು ನೆಮ್ಮದಿಯಾಗಿರೋರು. ಈಗ ಬೇಲಿ ಹಾಕ್ಬಿಟ್ರೆ ಧರ್ಮದರ್ಶನ ಕ್ಯೂ ನಿಲ್ಲಕ್ಕೆ ಎಲ್ಲಿ ನಿಲ್ಬೇಕು ಅವರು? ಅದು ತಲೆಗೆ ಓಡೋಲ್ಲ ಮನೆಗೆ. ನೀನು ಕಾರಲ್ಲಿ ಹೋಗ್ತೀಯ, ಮಂತ್ರಿ ಆದವನು ಯಾವನೇ ಆಗಲಿ, MLA ಯಾವನೇ ಆಗಲಿ, ಕಾರಲ್ಲಿ ಹೋಗ್ತಾನೆ. ಆ ಗೇಟ್ವರೆಗೂ 4 ಜನ ಬಂದು ಕರ್ಕೊಂಡು ಹೋಗ್ತಾರೆ. ಅಧಿಕಾರಿ ಯಾರೋ ಇರ್ತಾರಲ್ಲ, ಟೆಂಪಲ್ ಆಫೀಸರ್, ಕರ್ಕೊಂಡು ಹೋಗ್ತಾರೆ. ಮಳೆ ಬಂದು ನಿಲ್ಲಕ್ಕೆ ವ್ಯವಸ್ಥೆ ಮಾಡಯ್ಯ. ಮಂತ್ರಿ ಸಿದ್ದರಾಮಯ್ಯವ್ರ ಅಥವಾ ಯಾವನೋ ಮಂತ್ರಿ ಬಂದಾಗ ಮಳೆ ಬಂದುಬಿಟ್ರೆ ಛತ್ರಿ ಇಟ್ಕೋತಾರೆ ಹಿಂದೆ ಅವ್ರ ಬಾಲಗೋಚಿಗಳು. ಇವ್ರಿಗೆ ಯಾರು ಛತ್ರಿ ಹಿಡಿಯೋರು? ಚಾಮುಂಡೇಶ್ವರಿ ಆಡಳಿತ ಮಂಡಳಿ ಅಂತ ಬಂದಿದೆ, ಅವ್ರು ಮಾಡಬೇಕು. ಅವ್ರಿಗೆ ನಾನು ಹೇಳಿದ್ದು, ಇದಾಕ್ರಿ
CC ಕ್ಯಾಮ್ರಾ ಹಾಕ್ಬಿಟ್ಟು ಸ್ಕ್ರೀನಲ್ಲಿ ತೋರಿಸ್ಕೊಟ್ರೆ ಜನ ನೋಡಿ ಖುಷಿಯಾಗುತ್ತೆ, ಹೊಗಳ್ತಾರೆ. ಆಮೇಲೆ ಬಂದು ನಿಮಗೆ ಕೇಳ್ತೀನಿ, ಮುಂಬಾಗಿಲು ದೇವಸ್ಥಾನದ ಮುಂಬಾಗಿಲಿಂದ ನಾವು ಒಳಗೋಗ್ತೀವಿ. ಆ ಬಾಗಿಲು ಮುಂದೆ ಬೆಳ್ಳಿ ಬಾಗಿಲದು, ದೊಡ್ಡ ಮೇಲಿಂದ ಕೆಳಗಡೆ ಬೆಳ್ಳಿ ಬಾಗಿಲಲ್ಲಿ ಬರೋದು ಬಾಗಿಲು. ಜಯಚಾಮರಾಜ ಒಡೆಯರೋದಕ್ಕೆ ಬೆಳ್ಳಿ ಕವಚ ತೋರಿಸ್ತಾರೆ. 28 ಏನೋ ದೇವಿಯರ ಚಿತ್ರ ಕೆತ್ತನೆ ಮಾಡಿದ್ದಾರೆ ಬೆಳ್ಳಿ ಬಾಗಿಲಲ್ಲಿ. ಅಲ್ಲೊಂದು ಬರ್ದಾಕ್ರಿ ಇದೆ ನಾನು ಆಫೀಸರ್ಗೆ, ಜಯಚಾಮರಾಜ ಒಡೆಯರು ಮಾಡಿಸಿದ್ದು ಬಾಗಿಲು ಅದು ಹಾಕಿದ್ದಾರೆ. ಅದು ಯಾರು ಓದಕ್ಕೆ ಹೋಗ್ತಾರೆ ಅಲ್ಲಿ? ಬಾಗಿಲು ತವರ್ಕೊಂಡೇ ಹೋಗ್ತಾರೆ, ಗೊತ್ತಿಲ್ಲ. ಬೆಟ್ಟದ ವೈಶಿಷ್ಟ್ಯಗಳು ಏನಿವೆ ದೇವಸ್ಥಾನದಲ್ಲಿ ಬೋರ್ಡ್ ಬರ್ದಾಕ್ರಿ ಮುಂಚೆ ಅಂದರೆ ಅದು ಬೇಕಾಗಿಲ್ಲ ಅವ್ರಿಗೆ. ಅದನ್ನು ಮಾಡಿಸ್ತಾರೆ ಪ್ರಾಧಿಕಾರದಿಂದ. ಕುಡಿಯೋ ನೀರು, ಶೌಚಾಲಯ, ಅತಿ ಮುಖ್ಯವಾಗಿ CC ಕ್ಯಾಮ್ರಾ ಸ್ಕ್ರೀನು, ಅದಕ್ಕೆ ಯಾರೂ ಅಡ್ಡಿ ಬರೋಲ್ಲ. ಪ್ರಮೋದ ಒಡೆಯರೂ ಅಡ್ಡಿ ಬರೋಲ್ಲ. ನಿಮಗೆ ಬೇಕಾದ ರೈತರಿಗೆ ಕೊಡಿ. ಅಂಥ ಕೆಲಸಗಳು ಮಾಡೋಕ್ಕೆ ಪ್ರಾಧಿಕಾರ ಬೇಕು. ಯಾರೇ ಅಡ್ಡ ಬಂದರೂ ಆಚೆ ತಳ್ಳಿ ಮಾಡ್ಬೋದು. ಇಲ್ಲಿ ಈಕೆ ಕೇಸ್ ಹಾಕಿರೋದು ನನ್ನ ಸ್ವಂತ ಪ್ರಾಪರ್ಟಿ. ಅದು ಪ್ರಮೋದ ಒಡೆಯರ ಅರಮನೆಯಲ್ಲಿ ಪ್ರೆಸ್ ಮೀಟ್ ಕರೆದು ಹೇಳೋದು ಆಕೆ ಇಚ್ಛೆ. ನಾನು ತೋರಿಸು ಜಯಚಾಮರಾಜ ಒಡೆಯರ್ ರೆಕಾರ್ಡ್ ಒಪ್ಪಂದ ಆಗಿದೆ, ತೋರಿಸಿದ್ರು. ಒಪ್ಪಂದ ಸೂಕ್ತವಾ, ನೈತಿಕತೆ ಇದೆಯಾ, ಅದನ್ನು ಆಕೆ ಆಲೋಚನೆ ಮಾಡಲಿಲ್ಲ. ನನಗೆ ವಹಿಸ್ಕೊಟ್ಬಿಟ್ಲೆ, ನಾವೇ ನಿರ್ವಹಣೆ ಮಾಡ್ತೀವಿ ಅಂದರು. ಆ ಗೋಲ್ಕುಂಡ್ ಡಬ್ಬ ಇದೆ ಅಷ್ಟೇ.